ಬಂದ ಚಂದ ತೋರಲು ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಹೊಗಳದೆ ನಾರಿ ಮನಸ ಕೊಡಲು ಬೇಬಿ ಯು ಆರ್ ಮೈ ಏಂಜಲ್. ಕನಕ ಬರಿ ನೀನು ಬಾರದೆ ಪೂಜೆಗೆ ಹೋಗಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ ರಾತ್ರಿ ಇಡೀ ನಿದ್ದೆಲ್ಲ ಮಾರೆ ಸಾವು. ಹಾಯ್ ಲಕ್ಷ. ಡೋರ್ ಹೇಗೆ ಒಂದೇ ಲಾಕಲ್ಲಿ ಓಪನ್ ಆದದ್ದು? ಲಾಕ? ನನಗೆ ಗೊತ್ತುಂಟು, ನಮ್ಮ ಮನೆಯಿಂದ ಹೋದ ಮೇಲೆ ನೀನು ಬೇರೆ ಹುಡುಗಿಯನ್ನ ಕರ್ಕೊಂಡ್ ಬರ್ತೀಯ ಅಂತ. ಇವಳ್ದು ರ್ಯಾಪ್ ಸ್ಟಾರ್ಟ್ ಆಯ್ತು. ಒಂದು ದಿವಸ ಸಹ ಮನೆ ಖಾಲಿ ಬಿಡ್ಲಿಕ್ಕಿಲ್ಲ. ನಿಂದು ಏಂಜಲ್ಸ್ ವಾಕ್ ಇನ್ ಫ್ರೀ ಸ್ಟಾರ್ಟ್ ಆಗ್ತದೆ. ವಾಟ್ ಬೇಬಿ, ಯು ಆರ್ ಮೈ ಏಂಜಲ್. ಚೆಕ್ ನಾಯಿ, ನಿಂಗೆ ನಾಚಿಕೆ ಆಗೋದಿಲ್ವಾ? ಎಲ್ಲ ಹುಡುಗಿಯರಿಗೆ ಸಹ ಒಂದೇ ಡೈಲಾಗ, ಸ್ವಲ್ಪ ವೇರಿಯೇಷನ್ ತಾ. ಎಂತ ಲಕ್ಷ, ಎಂತ ಹೇಳ್ತಿದ್ದಿ? ಐ ನೋ ಯು ಚೀಟಿಂಗ್ ಆನ್ ಮೀ. ನಾನು ತಲೆ ಎತ್ತಿ ಒಂದು ಹುಡುಗಿದು ಮುಸುಂಟು ನೋಡುದಿಲ್ಲ. ನೀ ತಲೆ ಎತ್ತಿ ಎಲ್ಲಿ ನೋಡ್ತಿ? ನಿಮ್ಮ ಹುಡುಗರ ಬುದ್ಧಿ ನಂಗೆ ಗೊತ್ತಿಲ್ವಾ? ಎಲ್ಲಿದ್ದಾಳೆ ನಿನ್ನ ಎಲಿಸ್ಪೆರಿ, ಸ್ಮೃತಿ ಮಂದಾನ, ಪಿಟಿ ಉಷಾ ಕ್ರಿಕೆಟ್ ಆಡುದಿಲ್ಲ ಅಲ್ಲ, ಅವ್ರು ಓಡುದಲ್ಲ. ಇವನ್ಸ ಇಲ್ಲಿಂದ ಓಡಿದ್ಲಲ್ಲ, ಹಿಡಿಬೇಕು. ಹೋಗಿ ಅಲ್ಲಿ ನಾಯಿ ಮರಿಯಾಗೆ ಕೂತ್ಕೋ. ಇವಳ ಅಪ್ಪ ಎಂತ CBI ಅಲ್ಲಿದ್ದ. ನಿನ್ನನ್ನು ಟ್ರ್ಯಾಕಿಗೆ ತರಲಿಕ್ಕೆ ನಾನು ನಂದು ಫಾರಿನ್ ಜಾಬ್ ಬಿಟ್ಟಿದ್ದೇನೆ. ಹಳೆದು ಮನೆ ಓನರ್ ಹುಡುಗಿ ಅಂತ ಸಾಲ ಮಾಡಿ ಮನೆ ಶಿಫ್ಟ್ ಮಾಡಿಸಿದ್ದೇನೆ. ಆಫೀಸಲ್ಲಿ ಹುಡುಗಿರ ಜೊತೆ ಮಾತಾಡ್ತಿ ಅಂತ ವರ್ಕ್ ಫ್ರಮ್ ಹೋಮ್ ಕೊಡಿಸಿ ಮನೇಲಿ ಕೂರಿಸಿದ್ದೇನೆ. ಆದ್ರೂ ಸಹ ನಿಂದು ಟ್ರೈನ್ ನಿಲ್ಲುದಿಲ್ಲ ಮಾರೆ, ಔಟ್ ಆಫ್ ಟ್ರ್ಯಾಕ್ ಹೋಗ್ತಾ ಉಂಟು. ಓ ಪೊಣ್ಣೆ, ನಂಗೆ ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಮರ್ಯಾದೆ ಉಂಟು. ನೀನು ಹೀಗೆ ಹೇಳಿ ಸುಳ್ಳು ಅಪವಾದ ಎಲ್ಲ ಹಾಕ್ಬೇಡ. ನಿಂಗೆ ಹುಡುಗಿಯರಂದ್ರೆ ಎಲರ್ಜಿ, ಆದ್ರೆ ನಂಗೆ ಹುಡುಗಿಯರಂದ್ರೆ ಎನರ್ಜಿ. ಆದ್ರೆ ನಿನ್ಗೋಸ್ಕರ ನಿನ್ಗೋಸ್ಕರ ನನ್ನ ಎನರ್ಜಿಯನ್ನು ಬಿಟ್ಟು ನಿನ್ನೊಟ್ಟಿಗೆ ಇಲ್ಲಿ ತನಕ ಇದ್ದೇನೆ. ಫೀಮೇಲ್ಸ್ ಹತ್ತಿರ ಮಾತಾಡೋದು ಬಿಡು, ಫೀಮೇಲ್ ಸಿಂಗರ್ಸ್ ಹೇಳಿದ ಪದ್ಯವನ್ನು ಸಮೇತ ಸ್ಕಿಪ್ ಮಾಡ್ತೇನೆ. ಆ ಸಾಂಗ್ ಉಂಟಲ್ಲ, ಕುಣಿದು ಕುಣಿದು ಬಾರೆ, ಅದರಲ್ಲಿ ಹುಡುಗ ಹಾಡಿದಕ್ಕೆ ಮಾತ್ರ ಕುಣಿತಾ ಇದ್ದೇನೆ. ಆದ್ರೆ ಸಹ ನಿಂಗೆ ಡೌಟ್. ಲಕ್ಷ, ನನ್ನ ಅಜ್ಜಿ ಹೇಳ್ತಾ ಇದ್ರು, ಸಂಬಂಧ ಅಂದರೆ ಒಂದು ಪವಿತ್ರವಾದ ಸೌಂದರ್ಯವನ್ನು ಮೀರಿದ ಸುಂದರವಾದ ಇಬ್ಬರ ನಡುವಿನ ಅನುಬಂಧ ಅಂತ. ನಂಗೆ ಈಗ ಗೊತ್ತಾದದ್ದು ನನ್ನ ಅಜ್ಜಿ ಸುಳ್ಳು ಹೇಳಿದ ಅಂತ. ಅಜ್ಜಿ ಬೇಡಿ. ನೋಡು, ನಾ ಹೇಳಿದೆ ಅಲ್ಲ, ನೀ ಇನ್ನೂ ಸಹ ಹುಡುಗಿರೊಟ್ಟಿಗೆ ಕಾಂಟ್ಯಾಕ್ಟ್ ಬಿಡ್ಲಿಲ್ಲ. ಹೇಳು ಈಗ, ಪವಿತ್ರ ಯಾರು, ಸೌಂದರ್ಯ ಯಾರು, ಅನ್ನು ಯಾರು, ಅಜ್ಜಿ ಯಾರು? ಹೇಳು, ನಂಗೆಲ್ಲ ಗೊತ್ತಾಗ್ಬೇಕು. ಈಗ್ಲೇ ಹೇಳು. ಎಂತ ಮನಮನ ಮಾಡುದು? ನಂಗೆ ನಿನ್ನೆ ಎಂತೆಲ್ಲ ಆಯ್ತು ಅಂತ ಗೊತ್ತಾಗ್ಬೇಕು. ಸೊ ಮಿಸ್ಟರ್ ಶರಣ್ ಚಿಲಿಂಬಿ, ನಿಮ್ಮ ಮೊದಲನೆಯ ಪ್ರಶ್ನೆ ನಿನ್ನ ತಿಗಲಿಕ್ಸ್. ನಿನ್ನೆ ಬೆಳಗ್ಗೆ 8 ಗಂಟೆಗೆ ನಾನು ಆಫೀಸ್ ಮೀಟಿಂಗ್ ಅಂತ ಕುಂದಾಪುರ ಹೊರಡ್ತಾ ಇದ್ದೆ. ಮಧ್ಯಾಹ್ನ ನನಗೆ ಕುಂದಾಪುರದಲ್ಲಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ಒಂದು ಮೀಟಿಂಗ್ ಉಂಟು. ಆಫೀಸ್ ಪಾರ್ಟಿ ಸಹ ಉಂಟು ನೈಟ್. ಸೊ ರಾತ್ರಿ ರಿಸಾರ್ಟಲ್ಲಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಬರ್ತೇನೆ. ಏ ಶರಣ್ ಚಿಲಿಂಬಿ, ಏಕೆಪ್ಪ, ಡೋರಿಗೆ ಡಬಲ್ ಲಾಕ್ ಹಾಕಿ ಮಲಗು. ನೀನ್ ಚಿಕ್ಕ ಮಗು ಅಲ್ಲ, ಇದು ಹೋಮ್ ಸ್ಟೇ ಅಲ್ಲ. ನಿಂಗೆ ಮದುವೆ ಆಗಿದೆ, ನೀನ್ ರಕ್ಷಣ್ ಶೆಟ್ಟಿ ಅಲ್ಲ. ಮಂಡೆಯಲ್ಲಿ ಸ್ವಲ್ಪ ಇರ್ಲಿ. ಇವತ್ತು ಗುಡಿಸ್ಲಿಕ್ಕೆ ಭಾಗ್ಯಮ್ಮ ಬರುದಿಲ್ಲ. ಯಾಕೆ? ಮತ್ತೆ ನನ್ನ ತಾಲಿ ಭಾಗ್ಯಕ್ಕೆ ತೊಂದರೆ ಆದ್ರೆ? ಇವಳಿಗೆ ಭಾಗ್ಯಮ್ಮ ಮೇಲೆ ಸಹ ಡೌಟ್ ಮಾರೆ. ಪಾಪ ನನ್ನ ಭಾಗ್ಯಮ್ಮ. ಎಂತ ಹೇಳಿದ್ದು? ಅಲ್ಲ, ಗುಡಿಸ್ತೇನೆ, ಒರೆಸ್ತೇನೆ, ನೀನ್ ಟೆನ್ಷನ್ ಮಾಡಬೇಡ. ಬರುವಾಗ ಕುಂದಾಪುರ ಗೀರೋಸ್ ತಕೊಂಡ್ ಬಾ, ನಂಗೆ ಆಸೆ ಆಗ್ತಾ ಉಂಟು. I'll miss you. I'll miss you too. ಬಾಯ್. ಡೋರ್ ಕ್ಲೋಸ್ ಮಾಡಿದ ಮೇಲೆ ನೀ ಎಂತ ಮಾಡಿದೆ? ಗುಡಿಸಿದೆ, ಒರೆಸಿದೆ.
ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ಧೂಳು ಕಜವು ಎಲ್ಲೂ ಹೋಗದು. ಭಾಗ್ಯಮ್ಮ ಇಸ್ ಗ್ರೇಟು, ಆದ್ರೂ ಹೆಂಡತಿಗ್ ಡೌಟು, ಜೀವನ ಜೀಗುಜೆ. ನೆಲ ನೋಡ ಎಷ್ಟು ಕ್ಲೀನ್ ಉಂಟಂತ, ಮುಖ ಮುಖ ಕಾಣ್ತದೆ. ಯಾರ್ದದು ಎರಡುದ್ದ ಕೂದಲುಂಟು? ಇಲ್ಲಿ ಅದು ಕೂದಲಲ್ಲವಾ, ಅದ್ ನನ್ನ ಚಡ್ಡಿದು ನೂಲ, ಇಟ್ಸ್ ಬ್ಲ್ಯಾಕ್. ಅದಾದ್ಮೇಲೆ ಎಂತ ಮಾಡಿದೆ? ಮತ್ತೆಂತ ಕರ್ಮ ಮಾಡುದಾ, ಅಲ್ಲೊಂದು ವಾಸನೆ ಡಸ್ಟ್ಬಿನ್ ಇತ್ತು, ಅದನ್ನ ತಕೊಂಡು ಹೋದೆ. ಐ ನ್ಯೂ ಇಟ್, ದಟ್ಸ್ ಹೌ ಯು ಚೀಟೆಡ್ ಆನ್ ಮೀ. ನಾನು ಕಸ ಹೊರಗೆ ಬಿಸಾಡ್ಲಿಕ್ಕೆ ಹೋದದ್ದು ಅಲ್ಲ, ನೀನು ಹುಡುಗಿಯನ್ನು ಒಳಗೆ ತರ್ಲಿಕ್ಕೆ ಹೋದದ್ದು. ಎಂತ ಸಾವು ಮಾರೆ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಐ ವುಡ್ ಲೈಕ್ ಟು ಯೂಸ್ ಅ ಲೈಫ್ ಲೈನ್. ವಿಚ್ ಒನ್? ಆಡಿಯನ್ಸ್ ಪೋಲ್. ಯಾರು ನನ್ನ ಆಡಿಯನ್ಸ್? ನಾನು ಡಸ್ಟ್ಬಿನ್ ಬಿಸಾಡ್ಲಿಕ್ಕೆ ಹೋಗುವಾಗ ನನಗೆ 3 ಜನ ಸಿಕ್ಕಿದ್ರು. ಅವರೇ ನನ್ನ ಆಡಿಯನ್ಸ್. ವಾಚ್ಮ್ಯಾನ್, ಮೃದುಲಾ ಆಂಟಿ, ಬ್ಯಾಂಡ್ರ ವೆಂಕಟ ಚಂದಪ್ಪ ಅಂಕಲ್. ಅಣ್ಣ, ನೀವು ನಿನ್ನೆ ಬೆಳಿಗ್ಗೆ ನನ್ನ ಗಂಡನನ್ನು ನೋಡಿದ್ದೀರಾ? ಹ್ಞೂನ್ರಿ, ನಿನ್ನೆ ಬೆಳಿಗ್ಗೆ ನಿಮ್ಮ ಹಸ್ಬೆಂಡ್ನ ನೋಡಿನಿ. ಶರಣ್ ರೀ ಸರ. ಚರಂಡಿ ಅಲ್ಲ ಮಾರೆ, ನನ್ನ ಹೆಸರು ಶರಣ್. ನಿನ್ನದೆಂತ ಅವಸ್ಥೆ? ಎಷ್ಟು ವರ್ಷ ಆಯ್ತು, ಇನ್ನೂ ಸಹ ನಿಂಗೆ ನನ್ನ ಹೆಸರು ಗೊತ್ತಿಲ್ಲ. ಆತ್ರಿ, ಕೈಯಲ್ಲಿ ಡಸ್ಟ್ಬಿನ್ ಇಟ್ಕೊಂಡು ಎಲ್ಲಿ ಹೊಂಟ್ರಿ? ನಿನ್ನ ಅಪ್ಪನ ಮನೆ ಬಿಜಾಪುರಕ್ಕೆ. ಇಲ್ಲಿಗ ಡಸ್ಟ್ಬಿನ್ ಬಿಸಾಡ್ಲಿಕ್ಕೆ. ಮತ್ತೆ ನೀವೇ ಅಲ್ಲ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಡೋದು, ಅಲ್ಲಿ ವಾಸನೆ ಬರ್ತದೆ, ಇಲ್ಲಿ ಹುಳ ಬರ್ತದೆ ಅಂತ. ಆತ್ರಿ, ನಂಗೆ ಕಾಲ್ ಬರ್ತಿದೆ. ಯಾರ್ದು? ಅಪ್ಪಂದು. ಅಪ್ಪನನ್ನು ಕೇಳಿದೆ ಹೇಳಾಯ್ತಾ? ಹೇಳಿದ ಬೈದದ್ದ. ಹಲೋ, ನಿಮ್ಮೊಟ್ಟಿಗೆ ಇಷ್ಟೊಂದು ಮಾತಾಡಿ ಡಸ್ಟ್ಬಿನ್ ಬಿಸಾಡ್ಲಿಕ್ಕೆ ಹೋದ್ರು. ಡಸ್ಟ್ಬಿನ್ ಬಿಸಾಡಿ ವಾಪಸ್ ಬರುವಾಗ ಒಂದು ಹುಡುಗಿಯನ್ನ ಕರ್ಕೊಂಡು ಬಂದ್ರಲ್ಲ? ಇಲ್ರಿ, ಅವ್ರೊಬ್ಬರೇ ಬಂದಿರೋದು. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಈ ರಿಜಿಸ್ಟರ್ಡ್ ಬುಕ್ ಚೆಕ್ ಮಾಡ್ಕೊಳ್ರಿ. ಮತ್ತೊಂದು ಮಾತು ಹೇಳ್ತೀನಿ ನೋಡ್ರಿ, ಸಮಾಧಾನ ಸಂಬಂಧಕ್ಕೆ ಆರೋಗ್ಯಕರ, ಆದರೆ ಸಂಶಯ ಸಂಬಂಧಕ್ಕೆ ಹಾನಿಕಾರ. ನೆನ್ಪಿಟ್ಕೊಳ್ರಿ. ಯಾರು? ಆಂಟಿ, ನಾನು. ನಾನ್ ಸಹ ಆಂಟಿ. ಹಾಗೆ ಅಲ್ಲ, ನಾನು 105 ಇಂದ ಲಕ್ಷ. ಒಂದು ವಿಷಯ ಕೇಳಲಿಕ್ಕಿತ್ತು. ಎಂತ ವಿಷವ? ಶುಗರ್ಲೆಸ್? ವಿಷ ಅಲ್ಲ ಆಂಟಿ, ವಿಷಯ ವಿಷಯ. ನಿನ್ನೆ ನನ್ನ ಗಂಡನನ್ನು ನೋಡಿದ್ದೀರಾ? ನಿನ್ನ ಗಂಡ ಅವನೇ ಅಲ್ವಾ, ಕನ್ನಡಕ ಹಾಕ್ತಾನೆ, ಗಡ್ಡ ಬಿಟ್ಟಿದ್ದಾನೆ. ಹಾ, ಹೌದು. ಅವನನ್ನು ನಿನ್ನೆ ಅವನ ಹೆಂಡತಿ ಜೊತೆ ನೋಡಿದ್ದೇನೆ. ಹೆಂಡತಿ ಜೊತೆಯಾ? ಹೌದು. ಸಾರಿ ಆಂಟಿ, ಸಾರಿ. ನೀನು KGF ಇದು ಯಶ್ ಅಲ್ವಾ? ಹೌದು, KGF ಇದು ಯಶ್. ಇವಳು ನಿನ್ನ ಹೆಂಡತಿ ರೀನಾ? ಇದು ನಂದಿ ಗುಡ್ಡೆದು ಬೀನಾ. ನೆನಪುಂಟು. ನಿನ್ನ ತಾಯಿ? ನನ್ನ ತಾಯಿ. ನಿನ್ನ ತಾಯಿಗೆ ಎಂತ ಆಯ್ತಾ? ಅವರಲ್ಲಿ ಜಾಲಿಯಲ್ಲಿ ಕೋರಿ ರೊಟ್ಟಿ ತಿಂತಿದ್ದಾರೆ. ನಾಟಕ. ಈ ಹೆಂಗಸಿಗೆ ತಲೆ ಸರಿ ಇಲ್ವಾ, ಯಾವಾಗಲೂ KGF ಲೋಕದಲ್ಲಿರುದು. ಆಂಟಿ ಡ್ಯಾಶ್ ಹೊಡೆಯುವಾಗ ಇವಳದು ಕಿವಿದು ಬಿತ್ತು. ಇವಳಿಗೆ ಪಾಪ ಕಣ್ಣು ಕಾಣುವುದಿಲ್ಲ. ನನ್ನ ಕೈ ಫುಲ್ ಉಂಟು, ಅದನ್ನೊಂದು ತೆಗೆದು ಕೊಡ್ತೀರಾ ಪ್ಲೀಸ್? ಇದು KGF ಇದ? ಅದು MRF ಇದು. ಪಾಪ ಇವಳಿಗೆ ಕಣ್ಣು ಕಾಣುದಿಲ್ಲ ಅಲ್ಲ, ಇವಳನ್ನು ಅಲ್ಲಿ ತನಕ ಬಿಟ್ಟು ಬರ್ತೇನೆ. ಪಾಪ ಅಲ್ಲ ಇವಳು. ಪಾಪ ಪಾಪ ಪಾಪ. ಬಾ ಬಾ ಬಾ, ಈಗ ತೆಕೋ. ಆಕ್ಚುಲಿ ಅವತ್ತು 2 ಘಟನೆ ನಡೆಯಿತು. ಒಂದು ಕಿವಿದ್ದು ಕೆಳಗೆ ಬಿತ್ತು, ಇನ್ನೊಂದು ಮಂಗಳೂರಿನಿಂದ ಮೀನನ್ನು ಬಾಂಬೆಗೆ ಸ್ಮಗಲ್ ಮಾಡಿ ಡಾನ್ ಆಗ್ಬೇಕು ಅಂತ ಆಸೆ ಇತ್ತು. ಅವನು ಮುಂಬೈಗೆ ಹೋದ. ಅಲ್ಲಿಯ ಜನರಿಗೆ ಬಂಗುಡೆ ಹೇಳಿ ಭೂತಾಯಿ ಕೊಟ್ಟ. ಅವರನ್ನು ಮಂಗ ಮಾಡಿದ. ಅವರು ಇವನನ್ನು ಡಾನ್ ಮಾಡಿದ್ರು. ಇಲ್ಲಿಯ ತನಕ ನೋಡಿದೆ, ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂತು. ನೆಕ್ಸ್ಟ್ ಪಾರ್ಟ್ ಮತ್ತೆ ನೋಡ್ಬೇಕು. ನೀನು ಬರ್ತೀಯಾ? ನೋಡುವ, ಒಳ್ಳೇದುಂಟು ಮಾತ್ರ. ನಮಸ್ಕಾರ. ಇವರನ್ನು ನಂಬಲಿಕ್ಕೆ ಕಷ್ಟ, ಆದ್ರೆ ಇವರ ಕತ್ತಿಯಲ್ಲಿ ನನ್ನ ಗಂಡನೊಟ್ಟಿಗೆ ಒಂದು ಹುಡುಗಿ ಇದ್ಲಲ್ಲ. ಅಂಕಲ್. ಅರೆ ಬೇಟ, ಎಂತವ? ಎಂತ ಸಹ ಇಲ್ಲ ಅಂಕಲ್. ನಿನ್ನೆ ನೀವು ನನ್ನ ಗಂಡನನ್ನು ಮೀನಿ ನೋಡಿದ್ದೀರಾ? ಹಾ,
ನೋಡಿದ್ದೆ ದೇಖಾತಾ ಅರೆ ಬೇಟ ಯೂ ಹಾ ಬ್ಯಾಂಡ್ರ ವೆಂಕಟ ಚಂದಪ್ಪ ಅಂಕಲ್. ಹೆಸರೆಷ್ಟು ಉದ್ದ ಮಾರೆ ನಿಮ್ಮದು. कोई दिक्कत नहीं तुम मुझे बीवीसी बुलाओ हाँ बैंड्रा वेंकट चंदप्प सन्ना करके बीवीसी ಹಾ वो ठीक है फ्लेक्स डाल के किधर जा रहे हैं ಛೇ, ನೀವು ನನ್ನ ಮರ್ಯಾದೆಗೆ ಬಿಡಿ ಅಂಕಲ್. ನಾನು ಡಸ್ಟ್ಬಿನ್ ಬಿಸಾಡ್ಲಿಕ್ಕೆ ಹೋದದ್ದು, ನೀವು ದೂರ. मैं मार्केट जाता वो दूध और तरकारी का मिल्क शेक बनाना था लाने को जाते ಹಾ ಹೋಗಿ ಹೋಗಿ. हाँ ये किड पुष्पवती ಒಬ್ಬನಿದ್ದದ? अरे बेटा तुम्हारा गंडा ಒಬ್ಬ था मैं इದೇ ಹಾಕ್ಸಿ देखा था ಕೆಳಗೆ ಅವನೊಟ್ಟಿಗೆ ಒಂದು ಹುಡುಗಿ ಇದ್ಲು, ಮೇಲೆ ಬಂದ ಮೇಲೆ ಹುಡುಗಿ ಮಾಯಕ. शिक शैक शौक शिक शैक शौक शिक शैक शौक अरे बेटी शक मत करो गंडा से प्यार करो मैंने मेरे एंटी से सेम बोला उसने मेरे को सेम सेम करके डिफरेंट आदमी के साथ भाग गई चमक ಎಂತ ಆಡಿಯನ್ಸ್ ಮಾರೆ ನಿಂದು. ಆ ವಾಚ್ಮಿಂದ ಅಪ್ಪನ ಸುದ್ದಿ ತೆಗೆದ್ರು ಸಹ ನಿನ್ನ ಸುದ್ದಿ ತೆಗಿಯೋದಿಲ್ಲ. ಮತ್ತೆ ಆ ಮೃದುಲಾ ಆಂಟಿ ಅವ್ರು ಎಂತ ಹೇಳ್ತಾರ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಆ ಬ್ಯಾಂಡ್ರ ವೆಂಕಟ ಚಂದಪ್ಪ ಅಂಕಲ್ ಅವರ ಹೆಂಡತಿ ಅವರನ್ನ ಬಿಟ್ಟು ಹೋಗಿದಾರಂತೆ. ಹಾಗೆ ಅವರು ಹೆಂಡತಿಯವರಿಗೆ ಸಪೋರ್ಟೇ ಮಾಡೋದಿಲ್ಲ. ನಿನ್ನ ಆಡಿಯನ್ಸ್ ಭಯಂಕರ ಸ್ಟ್ರಾಂಗ್ ಮಾರೆ. ಆಡಿಯನ್ಸ್ ಹ್ಯಾವ್ ವೋಟೆಡ್, ಸೊ ಯು ನೋ ಐ ವಾಸ್ ಅಲೋನ್. ಈಗಾದರೂ ನಂಬು ಮಾರೈತಿ. ಆಯ್ತು, ಯುವರ್ ಅಲೋನ್. ಊಟಕ್ಕೆ ಎಂತ ಮಾಡಿದೆ? ನಾನು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್, ಆದರೆ ನಿಂಗೋಸ್ಕರ ಮಾತ್ರ ಮಾಡೋದಲ್ಲ. ಅದಕ್ಕೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ನೋಡುವ ನಿನ್ನ ಆರ್ಡರ್ ಹಿಸ್ಟ್ರಿ ತೋರಿಸು. ಇದಕ್ಕೆ ನಿಂಗೆ ಲೈಫ್ ಲೈನ್ ಇಲ್ಲ. ಸೈತನ್ ಮಾರ. ಇದರಲ್ಲಿ ಒಂದೇ ಆರ್ಡರ್ ಉಂಟು. ಯು ಆರ್ ಸೇಫ್. ನನಗೆ ಆರ್ಡರ್ ಮಾಡ್ತೀಯಾ? ಯಾ ಶೋರ್. ನೀನು ನಿನಗೆ ನಿನ್ನ ಫೋನಿಂದ ಆರ್ಡರ್ ಮಾಡು, ನಾನು ನನಗೆ ನನ್ನ ಫೋನಿಂದ ಆರ್ಡರ್ ಮಾಡ್ತೇನೆ. ಅದ್ಯಾಕೆ? ಇಟ್ಸ್ ಅ ಲೈಫ್ ಲೈನ್. ವಾಟ್ ಲೈಫ್ ಲೈನ್? 50-50. ನೆಕ್ಸ್ಟ್ ಎಂತ ಮಾಡಿದೆ? ನೆಕ್ಸ್ಟ್ ಮೂವಿ ನೋಡಿದೆ. ನೀನು ಇಷ್ಟೋ ತನಕ ಮೂವಿ ನೋಡಿದವ? ಎಂತ ಮೂವಿ ನೋಡಿದ್ದ? ನನಗೆ ಅಚಾನಕ್ ಆಗಿ ಮೊಲದು ನೆನಪಾಯಿತು. ಅದಕ್ಕೆ ನಾನು ಮುಂಗಾರು ಮಳೆ ನೋಡಿದೆ. ವಾ, ನೀವು ಊಟ ಎಷ್ಟು ಗಂಟೆಗೆ ಮಾಡಿದ್ದು? 1:30. ಮೂವಿ ಎಷ್ಟು ಗಂಟೆಗೆ ನೋಡಿದ್ದು? 2 ಗಂಟೆಗೆ. 4:15 ಗಂಟೆಗೆ ಮುಗೀತದೆ. ಮತ್ತೆ ಎಂತ ಮಾಡಿದೆ? ನನಗೆ ಮೂವಿ ನೋಡಿ ಆದಮೇಲೆ ಮೊಲದು ನೆನಪಾಯಿತು. ಅದಕ್ಕೆ ನಾನು ಮುಂಗಾರು ಮಳೆ ವಾಪಸ್ ನೋಡಿದೆ. ನಿನ್ನದು ಇದು ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ನಾವೊಂದು ಮೊಲ ಸಾಕುವ. ಅದರಲ್ಲಿ ಮೊಲ ಸಾಯುದಲ್ಲ, ಇದರಲ್ಲಿ ನೀನು ಸಾಯ್ತಿ. 7 ಗಂಟೆ ನಂತರ ಎಂತ ಮಾಡಿದೆ? ಎಕ್ಸ್ಕ್ಯೂಸ್ ಮೀ, ನನಗೆ ಒಂದು ಲೈಫ್ ಲೈನ್ ಬೇಕು. ಯಾವುದು? ಫೋನ್ ಅ ಫ್ರೆಂಡ್. ನಿನ್ನೆ ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಹೊರಗೆ ಹೋಗಿದ್ದೆ. ಯು ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್ ಹಿಮ್. ನಾನೇ ಕಾಲ್ ಮಾಡಬೇಕಾ? ಬ್ರೋ, ನಂದು ನೆನಪಾಯ್ತಾ? ಹೌದು, ಕುತ್ತಿಗೆಯಲ್ಲಿ ಹಗ್ಗ ಉಂಟು, ಕೆಳಗೆ ಸ್ಟೂಲ್ ಉಂಟು. ನನ್ನ ಹೆಂಡತಿ ಕೇಳಿದ್ಲು ಏನಾದರೂ ಲಾಸ್ಟ್ ವಿಶ್ ಉಂಟಾ ಅಂತ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿದೆ. ಸ್ಟೂಲ್ ಕೆಳಗೆ ಬಿದ್ದರೆ ನಾನು ಮೇಲೆ. ನನ್ನ ಹೆಂಡತಿ ಇಲ್ಲಿ ಎದ್ದಾಳೆ, ಅವಳ ಹತ್ರ ಹೇಳು ನಿನ್ನೆ ರಾತ್ರಿ ನಾವು ಎಲ್ಲಿದ್ವಿ ಅಂತ. ಲಕ್ಷ, ನಾವಿಬ್ರು ನಿನ್ನೆ ಲಾಂಗ್ ಡ್ರೈವ್ ಹೋಗಿದ್ವಿ, ಮಂಗಳೂರಿಂದ ಉಡುಪಿಗೆ. ಹೋಗುವಾಗ ನಿನ್ನನ್ನೇ ಹೊಗಳ್ತಿದ್ದ. ಕುಂದಾಪುರಕ್ಕೆ ಬರುವ ಅಂತಿದ್ವಿ, ಅಷ್ಟರಲ್ಲೋ ಬೇಡ ಅಂತ ಹೇಳಿದ. ಯಾಕೆ? ಅಂದರೆ ನಾನು ಅಲ್ಲಿ ಬಂದು ನಿನಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ನಿನ್ನ ಆಫೀಸ್ ಪಾರ್ಟಿ ಅಲ್ಲ. ಮತ್ತೆ ಟೈಗರ್ ಸರ್ಕಲ್ಗೆ ಒಂದು ರೌಂಡ್ ಹೊಡೆದು ಬಂದ್ವಿ. ಬರುವಾಗ 10 ಗಂಟೆ ಆಯಿತು. ಅವನಿಗೆ ನಿನ್ನನ್ನು ಬಿಟ್ರೆ ಕನಸಲ್ಲಿ ಸಹ ಬೇರೆ ಹುಡುಗಿ ಬರ್ಲಿಕ್ಕಿಲ್ಲ. ಆಯ್ತಲ್ಲ, ಇನ್ನು ನಾನು ಫೋನ್ ಇಡ್ತಾನೆ. ನನ್ನ ಲವ್ ಇಲ್ಲಿ ಲಗಡಿ ಹೋಗಿದೆ ಮಾರೆ. ಐ ಆಮ್ ಸಾರಿ ಶರಣ್, ಐ ಆಮ್ ರಿಯಲಿ ಸಾರಿ. ನನಗೆ ಸಹ ಗೊತ್ತುಂಟು ನೀನು ಬೇರೆ ಹುಡುಗರ ಹಾಗೆ ಅಲ್ಲ, ನೀನು ತುಂಬ ಒಳ್ಳೆ ಹುಡುಗ ಅಂತ. ಆದರೆ ನಾನು ನಿನ್ನೊಟ್ಟಿಗೆ ಹೀಗೆ ಇರಲಿಕ್ಕೆ ಒಂದು ಕಾರಣ ಉಂಟು. ನಾನು ಅದನ್ನು ಇಲ್ಲಿವರೆಗೂ ಯಾರಿಗೆ ಸಹ ಹೇಳಿರಲಿಲ್ಲ. ಇವತ್ತು ಹೇಳ್ತೇನೆ.
ನನ್ನ ಅಪ್ಪ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು. ಯಾವುದಕ್ಕೂ ಸಹ ಕಮ್ಮಿ ಮಾಡಿರಲಿಲ್ಲ. ಇಂಥ ಅಪ್ಪನನ್ನು ಪಡೀಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಅಂತ ಅನ್ನಿಸ್ತಿತ್ತು. ಆದರೆ ಅಮ್ಮ ಆ ಪುಣ್ಯ ಮಾಡಿರಲಿಲ್ಲ ಅನ್ನಿಸ್ತದೆ. ಅಪ್ಪ ಯಾವತ್ತೂ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಳ್ಳೇ ಇಲ್ಲ. ನನ್ನ ಅಮ್ಮನನ್ನು ಬಿಟ್ಟು ಬೇರೆ ಒಂದು ಸಂಬಂಧ ಇತ್ತು. ಅದು ಬೇರೆ ಯಾರೊಟ್ಟಿಗೆ ಸಹ ಅಲ್ಲ, ಅಮ್ಮನ ಕ್ಲೋಸ್ ಫ್ರೆಂಡ್. ಅಮ್ಮ ಅಜ್ಜಿ ಮನೆಗೆ ಹೋಗುವಾಗ ನನ್ನನ್ನು ಅಪ್ಪನ ಜೊತೆ ಬಿಟ್ಟು ಹೋಗ್ತಾ ಇದ್ರು. ಆಗ ಅಪ್ಪ ಮನೇಲಿ ಏನೆಲ್ಲ ಮಾಡ್ತಿದ್ರು ಅಂತ ನನಗೆ ಎಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ನೀನು ಬೇರೆ ಹುಡುಗಿಯರ ಹತ್ರ ಮಾತಾಡುವಾಗ ಎಲ್ಲಿ ನೀನು ಅಪ್ಪನಾಗೆ ಆಗ್ತೀಯ, ಎಲ್ಲಿ ನನ್ನ ಲೈಫ್ ಅಮ್ಮನಾಗೆ ಆಗ್ತದೆ ಅಂತ ನನಗೆ ಭಯ ಆಗ್ತಿತ್ತು. ನಾನಿನ್ನೂ ನಿನ್ನ ಮೇಲೆ ಡೌಟ್ ಮಾಡೋದಿಲ್ಲ. ಐ ವಿಲ್ ಟ್ರೈ ಟು ಬಿ ದ ಬೆಸ್ಟ್ ಪಾರ್ಟ್ನರ್ ಫಾರ್ ಯು, ಶರಣ್. ಏ, ನಿನ್ನ KBCಯಲ್ಲಿ ನಾನೆಂತ ವಿನ್ನಾದೆ? ಸೊ ಮಿಸ್ಟರ್ ಶರಣ್ ಚಿಲಿಂಬಿ, ನಿನ್ನೆ ನನಗೆ ಕುಂದಾಪುರದಲ್ಲಿ ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತಲ್ಲ, ಐ ಕ್ರ್ಯಾಕ್ ದ ಡೀಲ್. ಸೊ ವರ್ಷಕ್ಕೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಫ್ರೀ. ವೆರ್ ಯು ವಾಂಟ್ ಟು ಗೋ? ರಷ್ಯಾ. ನಿನ್ನ ಬುದ್ಧಿ ಬಿಡುದಿಲ್ಲಲ್ಲ ನೀನು. ಏ, ರಷ್ಯಾದಲ್ಲಿ ಪುಟಿನ್ ನನಗೆ ಕಾಯ್ತಾ ಇದ್ದಾನೆ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೇನೆ, ನೀನು ನನಗೆ ಕಾಯಿ. ಏ, ಇವಳು ಕುಂದಾಪುರದಿಂದ ನನಗೆ ಗೀ ರೋಸ್ಟ್ ತಂದಿದ್ದಾಳ ನೋಡಬೇಕು. ಗೀ ರೋಸ್ಟ್ ಈ ತೊಟ್ಟೆಯಲ್ಲಿ ಉಂಟ ಮಾರೆ. ಚಿಪ್ಸ್ ಸ್ಯಾಟರ್ಡೆ ನೈಟಿಗೆ. ಇದೆಂತ ಬಿಸ್ಕೆಟ್? ಯಾಕೆ ಬಿಸ್ಕೆಟ್ ಅಲ್ಲ? ಬಿಸ್ಕೆಟ್ ತಂದದ್ದು ನನಗೆ. ಗೀ ರೋಸ್ಟ್ ಈಗ ಹೀಗೆ ಕೊಡ್ತಾರ? ಇದೆಂಥದ್ದು ಬೇರೆ?